ಡಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಶಕ್ತಿಸೌಧದಲ್ಲಿ ಪಾಕ್ ಪರ ಘೋಷಣೆ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ, ದೇಶದ್ರೋಹಿಗಳನ್ನ ಗಲ್ಲಿಗೇರಿಸಿ ಬಿಜೆಪಿ ಆಗ್ರಹ. ರಾಜ್ಯಸಭಾ ಚುನಾವಣಾ ಫಲಿತಾಂಶದ ವೇಳೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಕಿಡಿಗೇಡಿಯೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದನ್ನು ಖಂಡಿಸಿ ಗದಗ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಪ್ರತಿಭಟನೆ ನಡೆಯಿತು. ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು. ಭಾರತ ದೇಶದ ನೀರು ಕುಡಿದು ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವುದು ದೇಶದ್ರೋಹದ ಕೆಲಸ. ರಾಜ್ಯ ಶಕ್ತಿಸೌಧದಲ್ಲಿ ಈ ಘಟನೆ ನಡೆದಿರುವುದು ಆಘಾತಕಾರಿ ವಿಷಯ. ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಕಾಂಗ್ರೆಸ್ ಅಭ್ಯರ್ಥಿ ಸೈಯದ್ ನಾಸಿರ್ ಹುಸೇನ್ ಬೆಂಬಲಿಗರ ಈ ಕೃತ್ಯವನ್ನು ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು. ಇಷ್ಟೇ ಅಲ್ಲದೆ ನೂತನವಾಗಿ ಆಯ್ಕೆಯಾದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದ್ದು ತನಗೆ ಕೇಳಿಸಿಲ್ಲ ಎಂದು ಹೇಳುವ ಮೂಲಕ ದೇಶದ್ರೋಹಿಗಳನ್ನು ರಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ತಕ್ಷಣವೇ ಕ್ರಮ ಕೈಗೊಂಡು ಕಿಡಿಗೇಡಿಯನ್ನ ಬಂಧಿಸಿ ಗಲ್ಲಿಗೇರಿಸಬೇಕು. ಇಲ್ಲವಾದಲ್ಲಿ ಸದಾಕಾಲ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡುತ್ತಲೇ ಬಂದಿರುವ ಕಾಂಗ್ರೆಸ್ ಪಕ್ಷ ರಾಷ್ಟ್ರಾದ್ಯಂತ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದೆ ಎಂದು ಎಚ್ಚರಿಸಿದರು. ಬಿಜೆಪಿ ಮುಖಂಡರಾದ ಶ್ರೀಪತಿ ಉಡುಪಿ, ವಿಜಯಕುಮಾರ್ ಗಡ್ಡಿ, ಎಂಎಸ್ ಕರಿಗೌಡ್, ಜಗನ್ನಾಥ್ ಸಾಬಾಣ್ಗೆ, ನಗರಸಭೆ ಅಧ್ಯಕ್ಷೆ ಉಷಾ ದಾಸರ್, ಸದಸ್ಯರುಗಳಾದ ವಿನಾಯಕ್ ಮಾನ್ವಿ, ಚಂದ್ರು ತರ್ಸದ್, ರಾಘವೇಂದ್ರ ಎಳವತ್ತಿ, ನಾಗರಾಜ್ ತಳವಾರ್, ವಿಜಯಲಕ್ಷ್ಮಿ ದಿಂಡೂರ್, ವಿದ್ಯಾವತಿ ಗಡಗಿ ಹಾಗೂ ಶಶಿಧರ್ ದಿಂಡೂರ್, ಶಿವು ಹಿರೇಮನಿ ಪಾಟೀಲ್, ಸುಧೀರ್ ಕಾಟಿಗರ್, ವಿಜಯಲಕ್ಷ್ಮಿ ಮಾನ್ವಿ, ಚಾನ್ಸಾಬ್ ಕೊಟ್ಟೂರ್ ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇವತ್ತೇನು ರಾಜ್ಯ ಸರ್ಕಾರ 9 ತಿಂಗಳಲ್ಲಿ ಏನು ದುರಾಡಳಿತ ನಡೆಸಿ ಭಾಗ್ಯಗಳನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಕಂಗಾಲಾಗಿ ಮಾಡಿದಂಥ ಈ ಸಂದರ್ಭದಲ್ಲಿ ನಿನ್ನೆ ರಾಜ್ಯಸಭೆಯನ್ನು ಹೊರ ಬಂದಂಥ ನಾಸೀರ್ ಅವರು, ಅವರ ಬೆಂಬಲಿಗರು ಅವ್ರ ಸಮ್ಮುಖದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಂದ್ರೆ ಇದು ನಮ್ಮ ಭಾರತೀಯರು ಸಹಿಸ್ಕೊಳ್ಳೋಕೆ ಅಸಾಧ್ಯ. ಯಾರು ಹಿಂದೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಮ್ಮ ಯುವಕರು ನಾವೇನು ಹೋರಾಟ ಮಾಡಿ 1947ರಿಂದ ಏನೋ ಪ್ರತಿಭಟನೆ ಮಾಡಿಕೊಂಡು ನಮ್ಮ ಭಾರತ ದೇಶವನ್ನು ಒಟ್ಟಾರೆ ಒಂದು ಅಖಂಡ ಭಾರತ ದೇಶದ ಸಂಕಲ್ಪವನ್ನು ಹೊತ್ತಿರುವಂಥ ನಾವು ಇವತ್ತು ಬಂದು ನಮ್ಮದ ಭಾರತ ದೇಶದಲ್ಲಿ ಅನ್ನ ಉಂಡು ನೀರು ಕುಡಿದು ಇಲ್ಲೇ ಬೇರೆ ದೇಶದ ಒಂದು ಧ್ವನಿ ಎತ್ತಾರಂದ್ರೆ ಇದು ಭಾರಿ ನಾಚಿಕೆಗೇಡಿ. ಇದ್ರ ಬಗ್ಗೆ ಕಾನೂನು ಸಚಿವರು, ಗೃಹ ಸಚಿವರು ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆದಷ್ಟು ಬೇಗ ಅವರನ್ನು ಗಡೀಪಾರು ಮಾಡಬೇಕು. ಇದರ ಮೂಲಕ ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರಕ್ಕೆ ಇದನ್ನ ಖಂಡಿಸ್ತೈತಿ. ಇದೇನಾರ ಒಂದು ನಿಷ್ಪಾತವಾಗಿ ಅವ್ರ ಮೇಲೆ ಖಂಡನೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಮುಂಬರುವ ದಿನಗಳೊಳಗೆ ಮತ್ತೆ ನಾವು ಯುವ ಮೋರ್ಚಾದವರೆಲ್ಲ ಸೇರಿಸಿ ಇದು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಇದು ನಮ್ಮ ಇವತ್ತಿನ ಈ ಒಂದು ಉಗ್ರ ಪ್ರತಿಭಟನೆಯಲ್ಲಿ ನಮ್ಮ ಯುವ ಮೋರ್ಚಾದ ಎಲ್ಲ ಸದಸ್ಯರು ಮತ್ತು ಹಿರಿಯರು ಭಾಗವಹಿಸಿದರು. ಹಾಗೂ ಮುಖ್ಯವಾಗಿ ನಮ್ಮ ಸಂವಿಧಾನದಲ್ಲಿ ಪತ್ರಕರ್ತರಿಗೆ ಇರುವಂತಹ ಒಂದು ಗೌರವ ಅದನ್ನ ಇವತ್ತ ಗಾಳಿಗೆ ತೋರಾರ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.